ನಮಸ್ಕಾರ ಗುರು. ವೆಲ್ಕಮ್ ಟು ಪುರ್ಷಿ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಮಾತಾಡ್ತಾ ಇರೋ ವಿಷಯ ಯಾವ ಸಿನಿಮಾ ಸ್ಟೋರಿಗೂ ಕಮ್ಮಿ ಇಲ್ಲ. ಮತ್ತೆ ಇಂಥ ಸ್ಟೋರಿಗಳಿಂದನೇ ಸಿನಿಮಾಗಳು ತುಂಬಾ ಆಗ್ತಾ ಇದ್ದಾವೆ. ಈ ಘಟನೆ ನಡೆದಿರೋದು ತಮಿಳುನಾಡಿನ ತೂತುಕುಡಿ ಅನ್ನೋ ಜಿಲ್ಲೆಯಲ್ಲಿ. ತಮಿಳಲ್ಲಿ ಈ ತರ ಸ್ಟೋರಿ ಸಿನಿಮಾಗಳು ತುಂಬಾ ಬಂದಿದೆ. ಮತ್ತೆ ಆ ಸಿನಿಮಾಗಳೆಲ್ಲ ಸೂಪರ್ ಹಿಟ್ ಕೂಡ ಆಗಿದೆ. ಬನ್ನಿ ಅದೇನ್ ಘಟನೆ ಏನೇನಾಗಿದೆ ಅಂತ ನಿಮ್ಗೆ ಕೂಲಂಕುಷವಾಗಿ ಹೇಳ್ತೀನಿ. 2020 ಜುಲೈ ತಿಂಗಳಲ್ಲಿ ಕೋವಿಡ್ ಸಮಯದಲ್ಲಿ ಆದಂತ 2 ಲಾಕಪ್ ಡೆತ್ತು ತಮಿಳ್ನಾಡ್ ಕಡೆ ಇಡೀ ದೇಶನೇ ತಿರುಗಿ ನೋಡಂಗ್ ಮಾಡಿತ್ತು. ಅದು ತಂದೆ ಮಗನ ಲಾಕಪ್ ಡೆತ್ ಆಗಿರುತ್ತೆ. ತಂದೆ ಹೆಸರು ಜೈರಾಜ್ 59 ವರ್ಷ, ಮಗನ ಹೆಸರು ಬೆನಿಕ್ಸ್ 31 ವರ್ಷ. ಈ ಘಟನೆ ಏನಪ್ಪಾ ಅಂತ ಅಂದ್ರೆ, ಆ ಕೋವಿಡ್ ಸಮಯದಲ್ಲಿ ಲಾಕ್ ಡೌನ್ ಇತ್ತು. ಮತ್ತೆ ಅವಾಗ ಅಂಗಡಿಗಳು ತೆಗಿಯೋದಕ್ಕೆ ಇಷ್ಟರಿಂದ ಇಷ್ಟು ಟೈಮ್ ಅಂತ ಡ್ಯೂರೇಷನ್ ಕೊಟ್ಟಿದ್ರು. ಆ ಟೈಮ್ ಅಲ್ಲಿ ತೆಗಿಬೇಕು, ಆ ಟೈಮ್ ಒಳಗೆ ಮುಚ್ಚಬೇಕು ಅಂತ ಇತ್ತು. ಇವರು ಅಪ್ಪ ಜೈರಾಜು ಮಗನ ಮೊಬೈಲ್ ಶಾಪ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಮಗ ಶಾಪ್ ಅಲ್ಲಿ ಇರೋದಿಲ್ಲ. ಆ ಸಮಯದಲ್ಲಿ ಬಂದಂತ ಪೊಲೀಸ್ನವರು, ಟೈಮ್ ಆಗಿದ್ರು ಇನ್ನು ಯಾಕಪ್ಪ ಬಾಕ್ಲೆ ತಕೊಂಡಿದ್ಯಾ, ಬೇಗ ಕ್ಲೋಸ್ ಮಾಡು ಅಂತ ಹೇಳಿದಾರಂತೆ. ಪೊಲೀಸ್ನವರು ನಾನ್ ಹೇಳದ್ನಲ್ಲ, ಈ ದಾಟಿಲಿ ಹೇಳಿರೋದಿಲ್ಲ ಅಂತ ನಿಮ್ಗೂ ಅರ್ಥ ಆಗುತ್ತೆ. ಅವ್ರು ಹೇಳ್ದಂತ ದಾಟಿಯಿಂದ ಹರ್ಟ್ ಆದಂತ ಜೈರಾಜ್, ಸರ್ ಯಾಕೆ ಸರ್ ಹಂಗ್ ಮಾತಾಡ್ತೀರಾ, ಕಸ್ಟಮರ್ ಇರೋದ್ರಿಂದ 1/4 ಗಂಟೆ ಲೇಟ್ ಆಗಿದೆ, ಸರಿ ಕ್ಲೋಸ್ ಮಾಡ್ತೀನಿ ಅಂತ ಹೇಳಿದ್ರಂತೆ. ಆಗ ಪೊಲೀಸ್ನವರು ಅವ್ರದೇ ಭಾಷೆಯಲ್ಲಿ ಹೇಳಿ ಮಾತಾಡಿದಾರಂತೆ. ಸೊ ಅದು ಟ್ರಿಗರ್ ಆಗಿ, ಸರ್ ನೀವು ಈ ತರ ಎಲ್ಲ ಮಾತಾಡ್ಬೇಡಿ ಸರ್, ನೀವು ಈ ತರ ಮಾತಾಡೋದು ತಪ್ಪು ಅಂತ ಹೇಳಿದಾಗ ಪೊಲೀಸ್ನವ್ರಿಗೆ ಹರ್ಟ್ ಆಗಿ ಅವ್ರನ್ನ, ಅಂದ್ರೆ ಯಾರ್ ಜೈರಾಜ್ ಇದ್ರಲ್ಲ ಅವ್ರನ್ನ ಪೊಲೀಸ್ ಸ್ಟೇಷನ್ಗೆ ಎಳ್ಕೊಂಡು ಹೋಗ್ತಾರಂತೆ. ತಂದೆನ ಪೊಲೀಸ್ನವರು ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಿರೋ ವಿಷಯ ಗೊತ್ತಾಗಿ ಬೆನಿಕ್ ಪೊಲೀಸ್ ಸ್ಟೇಷನ್ಗೆ ಬರ್ತಾನೆ. ಅಲ್ಲಿ ಪೊಲೀಸ್ನವರು ತಂದೆ ಜೈರಾಜ್ ಮೇಲೆ ಹಲ್ಲೆ ಮಾಡ್ಬೇಕಾದ್ರೆ ಬೆನಿಕ್ ಮಧ್ಯ ಪ್ರವೇಶ ಮಾಡ್ತಾನೆ. ಇದರಿಂದ ಹರ್ಟ್ ಆದಂತ ಪೊಲೀಸ್ ಇಬ್ರುನು ಲಾಕಪ್ಗೆ ಹಾಕಿ ಚೆನ್ನಾಗಿ ಹೊಡಿತಾರೆ. ಸಿಬಿಐ ಅವರು ಸಲ್ಲಿಸಿರೋ ಚಾರ್ಜ್ ಶೀಟ್ ಪ್ರಕಾರ ಜೂನ್ 19ನೇ ತಾರೀಕು ರಾತ್ರಿ 7:45 ಮಾರನೇ ದಿನ ಬೆಳಗಿನ ಜಾವ 3 ಗಂಟೆವರೆಗೂ ಜೈರಾಜ್ ಮತ್ತೆ ಬೆನಿಕ್ಗೆ ಚಿತ್ರಹಿಂಸೆ ಕೊಟ್ಟು ಕ್ರೂರವಾಗಿ ದಾಳಿ ಮಾಡ್ತಾರೆ. ಸತತ 7 ಗಂಟೆಗಳ ಕಾಲ ಕ್ರೂರವಾಗಿ ದಾಳಿ ಮಾಡ್ತಾರಂತೆ. ಇನ್ಸ್ಪೆಕ್ಟರ್ ಶ್ರೀಧರ್ ಮತ್ತು ಜೈರಾಜ್ ಮತ್ತೆ ಬೆನಿಕ್ಸ್ ಅವರ ಲಾಯರ್ ಆದಂತ ಮಣಿರಾಮನ್ ಅವರ ಹೇಳೋ ಪ್ರಕಾರ, ಇವರು ಕೊಟ್ಟಂತ ಚಿತ್ರಹಿಂಸೆ ದೈಹಿಕವಾಗಿ ಮಾತ್ರ ಅಲ್ಲ, ಲೈಂಗಿಕವಾಗಿ ಕೂಡ ದೌರ್ಜನ್ಯ ಮಾಡಿದ್ದಾರೆ. ಅದು ಯಾವ ತರನಪ್ಪ ಅಂತ ಅಂದ್ರೆ, ಅವರಿಬ್ರು ಬಟ್ಟೆನ ಕಳ್ಚಿ ಅವರ ಗುದದ್ವಾರಕ್ಕೆ ಲಾಟಿನ ಹಾಕಿ ತೀವ್ರವಾಗಿ ದೌರ್ಜನ್ಯ ಮಾಡಿದ್ದಾರೆ. ಈ ಲಾಟಿ ಹಾಕಿದ್ರಿಂದ ಅವರ ಗುದದ್ವಾರದಲ್ಲಿ ಗಾಯಗಳಾಗಿ ರಕ್ತ ಸೋರ್ತಾ ಇತ್ತಂತೆ. ಆ ರಕ್ತ ಯಾವ ರೀತಿ ಸೋರ್ತಾ ಇತ್ತು ಅಂದ್ರೆ, ಮಾರನೇ ದಿನ ಬೆಳಗ್ಗೆ ಹೊತ್ತಿಗೆ 6 ಲುಂಗಿಗಳನ್ನ ಬದಲಾಯಿಸಿದರಂತೆ. ಯಾಕೆ ಅಂತ ಅಂದ್ರೆ, ಎಷ್ಟೇ ಇದ್ ಮಾಡಿದ್ರು ರಕ್ತ ಸೋರೋದು ನಿಲ್ತಾ ಇರ್ಲಿಲ್ವಂತೆ. ಇದು ಅವ್ರ ಲಾಯರ್ ಹೇಳ್ದಂತ ಮಾತು. ಪೊಲೀಸ್ನವ್ರಿಗೆ ನಾವು ಮಾಡ್ತಾ ಇರೋ ತಪ್ಪು ಅಂತ ಗೊತ್ತಾಗ್ಬಿಟ್ಟಿದೆ ಆಲ್ರೆಡಿ. ಇದಕ್ಕೋಸ್ಕರ ಏನ್ ಮಾಡಿದ್ರು, ನಾವು ಈ ಕೇಸಲ್ಲಿ ಸಿಗಾಕಬಾರ್ದು ಅನ್ನೋದಕ್ಕೋಸ್ಕರ ಇವರು ಏನ್ ಮಾಡ್ತಾರೆ ಅಂತ ಅಂದ್ರೆ, ರಾತ್ರಿ ಎಲ್ಲ ಟಾರ್ಚರ್ ಕೊಡ್ತಾರಲ್ಲ, ರಕ್ತ ಎಲ್ಲ ಕೆಳಗ್ ಬಿದ್ದಿರುತ್ತಲ್ಲ, ಆ ರಕ್ತನ ಯಾರು ಸಂತ್ರಸ್ತಿದ್ದಾರೆ ಅಂದ್ರೆ ಅಪ್ಪ ಮಗ, ಅವರಿಬ್ರು ಕೈಲೇ ಒರೆಸಿಸ್ತಾರಂತೆ. ಇದಾದ್ಮೇಲೆ ಮಾರನೇ ದಿನ ಬೆಳಗ್ಗೆ ಈ ಪೌರ ಕಾರ್ಮಿಕರನ್ನ ಕರೆಸಿ ಆ ಒಂದು ರಕ್ತ ಆಗಿರೋಂತ ಕಲೆನ ಎಲ್ಲ ನೀರ್ ಹಾಕಿ ಕ್ಲೀನ್ ಆಗಿ ತೊಳಸ್ತಾರಂತೆ. ನೋಡಿ ಎಷ್ಟು ಈ ಒಂದು ಘಟನೆಯಲ್ಲಿ ಪೊಲೀಸರು ಮಾತ್ರ ಅಲ್ಲ, ಈ ಫ್ರೆಂಡ್ಸ್ ಆಫ್ ಪೊಲೀಸ್ ಅಂತ ಕಾಂಟ್ರಾಕ್ಟ್ ಬೇಸಿಕ್ ಮೇಲೆ ತಗೊಂಡಿರ್ತಾರಲ್ಲ, ಅವರು ಕೂಡ ಭಾಗಿಯಾಗಿದ್ದಾರೆ. ಆಬ್ವಿಯಸ್ಲಿ ಹಾಗೆ ಆಗ್ತಾರೆ. ಮೇಲಧಿಕಾರಿಗಳು ಏನ್ ಹೇಳಿದ್ರು ಕಾಂಟ್ರಾಕ್ಟ್ ಲೇಬರ್ಸ್ಗಳು ಕೇಳಲೇಬೇಕು, ಇಲ್ಲ ಅಂತಾರೆ ಅವ್ರ ಕೆಲ್ಸಕ್ಕೆ ತೊಂದರೆ ಆಗುತ್ತೆ. ಹಾಗಾಗಿ ಅವ್ರ ಮಾತು ಕೇಳಿರೋ ಸಾಧ್ಯತೆಗಳೇ ಜಾಸ್ತಿ. ಒಬ್ಬ ವ್ಯಕ್ತಿನ ಅರೆಸ್ಟ್ ಮಾಡಿದ 24 ಗಂಟೆ ಒಳಗೆ ಕೋರ್ಟ್ಗೆ ಸಬ್ಮಿಟ್ ಮಾಡ್ಬೇಕು. ಅದಕ್ಕಿಂತ ಮುಂಚೆ ಯಾರನ್ನ ವಶಪಡಿಸ್ಕೊಂಡಿದ್ದಾರೆ ಆ ವ್ಯಕ್ತಿದು ಮೆಡಿಕಲ್ ರಿಪೋರ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಆ ರಿಪೋರ್ಟ್ ನ ಅವರು ಜಡ್ಜ್ ಮುಂದೆ ಕೊಡ್ಬೇಕು, ಜಡ್ಜ್ಗೆ ಕೊಡ್ಬೇಕು. ಯಾಕಂದ್ರೆ ನಾವು ಯಾವುದೇ ತರದ ಹಲ್ಲೆ ಮಾಡಿಲ್ಲ ಈ ವ್ಯಕ್ತಿಗಳ ಮೇಲೆ, ಇವ್ರಿಗೆ ನಾವು ಚೆನ್ನಾಗಿ ಟ್ರೀಟ್ ಮಾಡಿದೀವಿ ಅಂತ ಒಂದು ಮೆಡಿಕಲ್ ರಿಪೋರ್ಟ್ ನ ತಗೋಬೇಕು. ಈ ಒಂದು ರಿಪೋರ್ಟ್ ಅಲ್ಲಿ ಕೂಡ ಪೊಲೀಸ್ನವರು ಅಲ್ಲಿರೋಂತ
ಡಾಕ್ಟರ್ಗಳಿಗೆ ಎದುರಿಸೋ ಬೆದ್ರಿಸೋ ಇಲ್ಲ ಡಾಕ್ಟರ್ ಇವ್ರ ಜೊತೆ ಶಾಮೀಲ್ ಆಗೋ ಇವ್ರ ಫೇವರ್ ಆಗಿ ಅಂದ್ರೆ ಪೊಲೀಸ್ ಫೇವರ್ ಆಗಿ ರಿಪೋರ್ಟ್ ನ ಕೊಟ್ಟು ಈ ಮೆಡಿಕಲ್ ರಿಪೋರ್ಟ್ ನ ತಗೊಂಡ್ಮೇಲೆ ನೆಕ್ಸ್ಟ್ ಸ್ಟೆಪ್ ಇರೋದೇ ನ್ಯಾಯಾಧೀಶರು ಮುಂದೆ ಈ ಅರೆಸ್ಟ್ ಮಾಡಿರೋ ವ್ಯಕ್ತಿನ ಕರ್ಕೊಂಡೋಗಿ ನಿಲ್ಲಿಸ್ಬೇಕು. ಈ ಒಂದು ಸಮಯದಲ್ಲಿ ನ್ಯಾಯಾಧೀಶರು ಕೋವಿಡ್ ನ ಕಾರಣ ಕೊಟ್ಟು ಕೆಳಗೆ ಇಳಿದು ಬರ್ದೇನೆ ಬಾಲ್ಕನಿಯಿಂದನೇ ಕಾರಲ್ಲಿ ಕೂತಿರೋಂತ ಈ ಇಬ್ರು ವ್ಯಕ್ತಿಗಳನ್ನು ನೋಡಿ ಅವರು ಸೈನ್ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಕೊಡ್ತಾರಂತೆ. ಈ ಒಂದು ಸಮಯದಲ್ಲಿ ನ್ಯಾಯಾಧೀಶರು ಸ್ವಲ್ಪ ಧೈರ್ಯ ಮಾಡಿ ಕೋವಿಡ್ ಇದ್ರು ಪರವಾಗಿಲ್ಲ ನಾನು ಅವ್ರನ್ನ ನೇರವಾಗಿ ನೋಡ್ತೀನಿ ಅನ್ನೋ ಧೈರ್ಯ ಮಾಡಿ ಆ ಇಬ್ರು ವ್ಯಕ್ತಿಗಳನ್ನು ಕರ್ಸಿ ನೋಡಿದಿದ್ರೆ ಅವ್ರಿಗೆ ಅರ್ಥ ಆಗ್ತಾ ಇತ್ತೇನೋ ಇವ್ರಿಗೆ ಪೊಲೀಸ್ನವರು ಯಾವ ರೀತಿ ಕೆಲಸ ಮಾಡಿದ್ದಾರೆ, ಹೊಡೆದಿದ್ದಾರೆ, ಬಡ್ದಿದ್ದಾರೆ, ಇವ್ರಿಗೆ ಯಾವ ತರ ಗಾಯ ಆಗಿದೆ ಅಂತ ಗೊತ್ತಾಗ್ತಾ ಇತ್ತೇನೋ. ಅವರು ಅವತ್ತು ಕರ್ಸಿ ನೋಡಿದಿದ್ರೆ ಆ ಎರಡು ಜೀವಗಳು ಪೊಲೀಸ್ ಸ್ಟೇಷನ್ ಅಲ್ಲಿ ಲಾಕಪ್ ಡೆತ್ ಆಗಿ ಜೀವನ ಕಳ್ಕೊತಾ ಇರ್ಲಿಲ್ಲ ಅಂತ ನನ್ಗನ್ಸುತ್ತೆ. ನ್ಯಾಯಾಧೀಶರು ಈ ಇಬ್ರು ವ್ಯಕ್ತಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಾದ್ಮೇಲೆ ಈ ಇಬ್ರು ವ್ಯಕ್ತಿಗಳನ್ನು ಜೈಲ್ಗೆ ಕರ್ಕೊಂಡೋದಾಗ ಅಲ್ಲಿರುವಂತ ಜೈಲಧಿಕಾರಿಗಳು ಇವ್ರ ಪರಿಸ್ಥಿತಿನ ನೋಡು ಕೂಡ ಯಾವುದೇ ತರದ ತಲೆ ಕೆಡಿಸ್ಕೊಳ್ದೆ ಅವ್ರನ್ನ ತುರ್ತು ಪರಿಸ್ಥಿತಿ ಇದ್ರೂ ಕೂಡ ಅಂದ್ರೆ ಆಸ್ಪತ್ರೆಗೆ ಸೇರಿಸ್ತೇನೆ ಇವ್ರನ್ನ ಜೈಲೊಳಗೆ ಕಳಿಸ್ತಾರಂತೆ. ಜೂನ್ 22ನೇ ತಾರೀಕು ರಾತ್ರಿ 9 ಗಂಟೆಗೆ ಬೆನಿಕ್ ಸತ್ರೆ ಮಾರನೇ ದಿನ ಅಂದ್ರೆ ಜೂನ್ 23ನೇ ತಾರೀಕು ಬೆಳಗಿನ ಜಾವ 4 ಅವ್ರ ತಂದೆ ಜೈರಾಜ್ ಅವರು ಕೂಡ ತೀರೋಗ್ತಾರೆ. ಇವರಿಬ್ರು ಸತ್ತೋಗಿರೋ ವಿಷಯ ಯಾವಾಗ ಹೊರಗಡೆ ಬರುತ್ತೋ ಆಗ ಅಲ್ಲಿನ ಜನಗಳು ತುಂಬಾ ಜೋರ್ ಗಲಾಟೆ ಮಾಡ್ತಾರೆ. ಕೋವಿಡ್ ಅಂತ ಸಂದರ್ಭದಲ್ಲಿ ಕೂಡ ಅಷ್ಟು ಜನಗಳು ಸೇರಿ ಸಿಕ್ಕಾಬಟ್ಟೆ ಗಲಾಟೆ ಮಾಡ್ತಾರೆ. ಇಲ್ಲ ಇದು ಮಾಮೂಲಿ ಸಾವಲ್ಲ, ಕೋವಿಡ್ ಇಂದ ಸತ್ತಿರೋದಲ್ಲ. ಇದ್ರಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಏನಂತ ಅಂದ್ರೆ ಇವ್ರಿಬ್ರು ಸತ್ತೋದಾಗ ಇವರು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಪೊಲೀಸ್ನವರು ಏನ್ ಬರ್ಸಿರ್ತಾರೆ ಗೊತ್ತಾ, ಇವ್ರಿಬ್ರಿಗೂ ಕೋವಿಡ್ ಆಗಿ ಉಸಿರಾಡಕ್ ತೊಂದರೆ ಆಗಿ ತೀರೋಗಿದ್ದಾರೆ ಅಂತ ಬರೆಸ್ತಾರೆ. ಇದು ಸುಳ್ಳು ಅಂತ ಜನಗಳು ಜೋರ್ ಗಲಾಟೆ ಮಾಡ್ತಾರೆ. ಆಗ ಅಲ್ಲಿರುವಂತ ಹೈಕೋರ್ಟ್ ಏನ್ ಮಾಡುತ್ತೆ, ಮಧ್ಯಪ್ರವೇಶ ಮಾಡಿ ಇದ್ರಲ್ಲಿ ಏನೋ ಸಮಸ್ಯೆ ಇದೆ ಅನ್ಬಿಟ್ಟು ಅವರೇ ಸ್ವತಃ ಹೈಕೋರ್ಟೇ ಸುಮೋಟೋ ಕೇಸ್ನ ದಾಖಲು ಮಾಡ್ಕೊಂಡು ತನಿಖೆಗೆ ಆದೇಶ ಮಾಡ್ತಾರೆ. ಒಬ್ಬರು ಮ್ಯಾಜಿಸ್ಟ್ರೇಟ್ ನ ಆ ಒಂದು ಪೊಲೀಸ್ ಸ್ಟೇಷನ್ಗೆ ಕಳಿಸಿ ಅಲ್ಲಿರುವಂತ ಸಾಕ್ಷಿಗಳನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡ್ ಬನ್ನಿ ಅಂತ ಕಳಿಸ್ತಾರೆ. MS ಭಾರತಿ ದಾಸ್ ಅನ್ನೋ ಮ್ಯಾಜಿಸ್ಟ್ರೇಟು ಆ ಪೊಲೀಸ್ ಸ್ಟೇಷನ್ಗೆ ಬಂದು ಎಲ್ಲಾನು ಚೆಕ್ ಮಾಡ್ತಾ ಹೋಗ್ತಾರೆ. ಅಲ್ಲಿ CCTV ಫುಟೇಜ್ ಡಿಲೀಟ್ ಆಗಿರುತ್ತೆ, ಮತ್ತೆ ಅಲ್ಲಿರುವಂತ ಸಾಕ್ಷಿಗಳೆಲ್ಲ ನಾಶ ಮಾಡ್ತಾ ಇರ್ತಾರೆ. ಅದು ಅಲ್ದೇನೆ ಅವರು ಒಬ್ರು ನ್ಯಾಯಾಧೀಶರು ಅನ್ನೋದು ತಲೆಯಲ್ಲಿ ಇಟ್ಕೊಳ್ದೇನೆ ಅಲ್ಲಿರುವಂತ ಪೊಲೀಸ್ನವರು ಅವ್ರಿಗೆ ಧಮ್ಕಿ ಆಗ್ತಾರಂತೆ. ಅಂದ್ರೆ ಯೋಚನೆ ಮಾಡಿ, ಒಬ್ಬ ನ್ಯಾಯಾಧೀಶರಿಗೆ ಒಬ್ಬ ಪೊಲೀಸ್ನವರು ಧಮ್ಕಿ ಆಗ್ತಾರೆ ಅಂತ ಅಂದ್ರೆ ನ್ಯಾಯಾಂಗ ವ್ಯವಸ್ಥೆಗೆ ಬೆಲೆನೇ ಇಲ್ಲ ಅನ್ನೋ ತರ ಆಗಿದೆ. ಅಂದ್ರೆ ಈ ಪೊಲೀಸ್ನವ್ರಿಗೆ ಎಷ್ಟು ಧೈರ್ಯ ಇರಬೇಕು, ಇವರಿಂದ ಯಾರ್ಯಾರು ಇರ್ಬೋದು ಈ ತರ ಒಬ್ಬ ನ್ಯಾಯಾಧೀಶರಿಗೆ ಧಮ್ಕಿ ಹಾಕೋ ಲೆವೆಲ್ಗೆ ಬರ್ತಾರೆ ಅಂತ ಅಂದ್ರೆ. ಈ ಒಂದು ವಿಷಯ ಅಂದ್ರೆ ಈ ತರ ಎಲ್ಲ ನನ್ನ ಹತ್ರನೇ ನಡ್ಕೋತಾ ಇದ್ದಾರೆ ಪೊಲೀಸ್ನವರು, ನನಗೆ ಸರಿಯಾಗಿ ಏನೋ ಕರೆಕ್ಟ್ ಆಗಿ ಎಲ್ಲಾನು ಕೊಡ್ತಾ ಇಲ್ಲ, ನನಗೆ ಸಪೋರ್ಟ್ ಮಾಡ್ತಾ ಇಲ್ಲ, ನನಗ್ ಬೇಕಾಗಿರುವಂತ ರೀತಿಯಲ್ಲಿ ಅವರು ವರ್ತಿಸ್ತಾ ಇಲ್ಲ ಅನ್ನೋದನ್ನ ಇವರು ಹೈಕೋರ್ಟ್ಗೆ ಹೇಳಾದ್ಮೇಲೆ ಹೈಕೋರ್ಟ್ ಏನ್ ಆದೇಶ ಮಾಡುತ್ತೆ ಅಂತ ಅಂದ್ರೆ ಆ ಒಂದು ಪೊಲೀಸ್ ಸ್ಟೇಷನ್ ನ ಕಂದಾಯ ಇಲಾಖೆಗೆ ವಶಪಡಿಸ್ಕೊಳ್ಳೋದಿಕ್ಕೆ ಆ ಆದೇಶನ ಕೊಡ್ತಾರೆ. ಫಾರ್ ದ ಫಸ್ಟ್ ಟೈಮ್ ಇನ್ ಇಂಡಿಯಾ ಹಿಸ್ಟ್ರಿಯಲ್ಲಿ ಒಂದು ಪೊಲೀಸ್ ಸ್ಟೇಷನ್ ನ ಜಿಲ್ಲಾಡಳಿತ ವಶಪಡಿಸ್ಕೊಳ್ಳೋದಕ್ಕೆ ಕೊಟ್ಟಂತ ಆದೇಶ ಇದು ಮೊದಲನೇ ಆದೇಶ ಆಗಿರುತ್ತೆ. ಇಷ್ಟೆಲ್ಲ ಗಲಾಟೆಗಳು ಆಗ್ತಾ ಇದ್ರು, ಸಾರ್ವಜನಿಕವಾಗಿ ಅಷ್ಟೊಂದು ಆಕ್ರೋಶ ಹೊರಗ್ ಬರ್ತಾ ಇದ್ರು ಕೂಡ ಅಲ್ಲಿ ಸರ್ಕಾರ ಏನ್ ಮಾಡುತ್ತೆ ಅಂತ ಅಂದ್ರೆ ಈ ಒಂದು ಕೇಸ್ನ CBCIDಗೆ ವಹಿಸುತ್ತೆ. ಅಂದ್ರೆ ಅಲ್ಲಿನ ಲೋಕಲ್ ಪೊಲೀಸೇ ಈ ಒಂದು ಕೇಸ್ನ ಇನ್ವೆಸ್ಟಿಗೇಷನ್ ಮಾಡ್ಬೇಕು ಅನ್ನೋ ಆ ಒಂದು ಏಜೆನ್ಸಿಗೆ ಈ ಒಂದು ಕೇಸ್ನ ವರ್ಗಾವಣೆ ಮಾಡುತ್ತೆ. ಅದಕ್ಕೆ ಅಲ್ಲಿನ ಸಾರ್ವಜನಿಕರು ಮತ್ತೆ ಕೋರ್ಟ್ ಕೂಡ ತುಂಬಾ ಆಪೋಸ್ ಮಾಡುತ್ತೆ. ಅಲ್ರಿ, ನೀವು ಒಬ್ಬ ಪೊಲೀಸ್ ಸ್ಟೇಷನ್ ಅಲ್ಲಿ ನಡೆದಿರುವಂತ ಈ ಘಟನೆನ ಇನ್ನೊಬ್ಬ ನಿಮ್ದೇ ಸ್ಟೇಟ್ ಪೊಲೀಸು ಆ ಇನ್ವೆಸ್ಟಿಗೇಷನ್ ಮಾಡೋದ್ರಲ್ಲಿ ಎಷ್ಟು ಸತ್ಯ ಹೊರಗ್ ಬರುತ್ತೆ ಅನ್ನೋದು ನಿಮ್ಗೆ ತಲೆಯಲ್ಲಿದ್ಯಾ? ಇದರಿಂದ ಯಾವ್ದೇ ತರದ ಸತ್ಯ ಹೊರಗ್ ಬರಲ್ಲ. ಆ ಪೊಲೀಸ್ಗಳು ಪೊಲೀಸ್ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ, ನ್ಯಾಯ ಅನ್ನೋದು ಸಿಗಲ್ಲ, ಸತ್ತಿರೋಂತ ವ್ಯಕ್ತಿಗಳಿಗೆ ನ್ಯಾಯ ಸಿಗಲ್ಲ. ಹಾಗಾಗಿ ಈ ಕೇಸ್ನ CBIಗೆ ವಹಿಸ್ಬೇಕು ಅಂತ ತುಂಬಾ ಪ್ರೆಷರ್ ಬರುತ್ತೆ. ಈ ಪ್ರೆಷರ್ ಬಂದಾದ್ಮೇಲೆ ಈ ಒಂದು ಕೇಸ್ನ CBIಗೆ ವರ್ಗಾವಣೆ ಮಾಡ್ತಾರೆ. ಆ CBIಗೆ ವರ್ಗಾವಣೆ ಮಾಡದ್ಮೇಲೆ ಈ ಒಂದು ಕೇಸು ಸರಿಯಾದ ದಾರಿಲಿ ಹೋಗಕ್ಕೆ ಶುರುವಾಗುತ್ತೆ.
ಈ ಒಂದು CBI ಟೀಮು ಮಧುರೆಯಲ್ಲೇ ಇತ್ಕೊಂಡು 90 ದಿನದ ಒಳಗೆ ಚಾರ್ಜ್ ಶೀಟ್ ನ ಸಲ್ಲಿಸುತ್ತೆ. ಈ ಒಂದು ಚಾರ್ಜ್ ಶೀಟ್ ಸಲ್ಲಿಕೆ ಆದ್ಮೇಲೆ ಏನು ಆ 10 ಜನ ಪೊಲೀಸರು ಇದ್ರೋ ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿ ಅವ್ರನ್ನ ಜೈಲು ಕೂಡ ಹಾಕ್ತಾರೆ. CBI ಅವರು ಚಾರ್ಜ್ ಶೀಟ್ ನ ಸಲ್ಲಿಕೆ ಮಾಡಾದ್ಮೇಲೆ ಹೈಕೋರ್ಟ್ ವಿಚಾರಣೆನ ಶುರು ಮಾಡುತ್ತೆ. ಈ ವಿಚಾರಣೆ ಸಮಯದಲ್ಲಿ 105 ಸಾಕ್ಷಿಗಳನ್ನ ವಿಚಾರಿಸುತ್ತೆ. ವಿಚಾರಣೆಯಲ್ಲಿ ಪ್ರಮುಖ ಸಾಕ್ಷಿಯಾಗಿ ಬರೋದು ಒಬ್ರು ಲೇಡಿ. ಈ ಒಂದು ಲೇಡಿಯಿಂದನೇ ಈ ಕೇಸು ಇಷ್ಟು ಬೇಗ ಸಾಲ್ವ್ ಆಗಿದೆ ಅಂತಾನೆ ಹೇಳ್ಬೇಕು. ಆ ಲೇಡಿ ಹೆಸರು ರೇವತಿ. ಇವರು ಕೂಡ ಒಬ್ರು ಪೊಲೀಸ್. ಅಂದ್ರೆ ಆ ಒಂದು ಠಾಣೆಯಲ್ಲೇ ಕಾನ್ಸ್ಟೇಬಲ್ ಆಗಿದ್ದಂತ ರೇವತಿ ಈ ಒಂದು ಇನ್ಸಿಡೆಂಟ್ ನ, ಅಂದ್ರೆ ಆ ವ್ಯಕ್ತಿಗಳಿಗೆ ಟಾರ್ಚರ್ ಮಾಡಿದ್ರಲ್ಲ ಪೊಲೀಸ್ನವರು, ಆ ಒಂದು ಟಾರ್ಚರ್ ನ ಲೈವ್ ಆಗಿ ನೋಡ್ದಂತ ಒಂದೇ ಒಂದು ಸಾಕ್ಷಿ ಇವ್ರಾಗಿರ್ತಾರೆ. ಇವ್ರು ಕೊಟ್ಟಂತ ಹೇಳಿಕೆಯಿಂದನೇ ಈ ಒಂದು ಕೇಸು ಇಷ್ಟು ಸ್ಟ್ರಾಂಗ್ ಆಗಿ ನಿಲ್ಲುತ್ತೆ. ಪೊಲೀಸ್ನವರು ಅಂತಂದ್ರೆ ಕೇಳ್ಬೇಕಾ? ಅವ್ರದೇ ಸ್ಟೇಷನ್ ಅಲ್ಲಿ ಅವ್ರದೇ ಕೈ ಕೆಳಗ್ ಕೆಲಸ ಮಾಡೋಂತ ಈ ಒಂದು ಕಾನ್ಸ್ಟೇಬಲ್ ನ ಬಿಟ್ಟಿರ್ತಾರೆ ಎದುರಿಸ್ತೇನೆ? ಅದು ಕೂಡ ಮಾಡಿದರೆ. ಆ ಒಂದು ಭಯದಿಂದ ಈ ಲೇಡಿ ಇಲ್ಲ ನಾನ್ ಸಾಕ್ಷಿ ಹೇಳೋದಿಲ್ಲ ಅಂತ ಓಪನ್ ಆಗಿ ಹೇಳಿದರಂತೆ. ಆದ್ರೆ ಹೈಕೋರ್ಟ್ ಬಂದು ಇಲ್ಲ, ಏನಾದ್ರೂ ಕೂಡ ನಾವು ನಿಮ್ಗೆ ತೊಂದರೆ ಆಗೋದಕ್ ಬಿಡಲ್ಲ, ನಾವು ನಿಮ್ ಜೊತೆ ನಿಂತ್ಕೊಂತೀವಿ, ನೀವು ಬಂದು ಸಾಕ್ಷಿ ಹೇಳಿ ಅಂತ ಕೋರ್ಟು ಕೇಳ್ಕೊಂಡ್ಮೇಲೆ ಇವರು ಬಂದು ಸಾಕ್ಷಿ ಹೇಳಿದ್ದಾರೆ. ಇವರ ಸಾಕ್ಷಿನೇ ಪ್ರಮುಖವಾಗಿತ್ತು. ಆ ಒಂದು ಸಾಕ್ಷಿ ಹೇಳಿದ್ಮೇಲೆನೆ ಈ ಒಂದು 10 ಜನ ಯಾರು ಈ ಒಂದು ಇನ್ಸಿಡೆಂಟ್ ಅಲ್ಲಿ ಭಾಗಿಯಾಗಿದ್ರು ಪೊಲೀಸ್ನವರು, ಅವ್ರಿಗೆ ಶಿಕ್ಷೆ ಆಗೋದಿಕ್ಕೆ ಇವರ ಒಂದು ಸಾಕ್ಷಿನೇ ಪ್ರಮುಖ ಆಯ್ತು. ಈ 9 ಜನ ಪೊಲೀಸ್ಗಳು ಕೂಡ ಇವತ್ತಿನವರೆಗೂ ಜೈಲಲ್ಲೇ ಇದ್ರು. ಇವ್ರು ಯಾವ್ದೇ ತರದ ಜಾಮೀನು ಸಿಕ್ಕಿರ್ಲಿಲ್ಲ, ಹೊರಗಡೆ ಬರೋಂತ ಅವಕಾಶನೇ ಇರ್ಲಿಲ್ಲ. 9 ಜನ ಅಂತ ಹೇಳ್ತಾ ಇದ್ದೀರಲ್ಲ, 10 ಜನ ಅಂತ ಹೇಳಿದ್ರಿ ಅಂತ ಕೇಳಿದ್ರೆ, ಒಬ್ಬ ವ್ಯಕ್ತಿ ಕೋವಿಡ್ ಟೈಮ್ ಅಲ್ಲೇ ತೀರೋಗಿರ್ತಾರೆ. ಹಾಗಾಗಿ 9 ಜನಕ್ಕೆ ಮಾತ್ರ ಈಗ ಶಿಕ್ಷೆ ಆಗಿರುತ್ತೆ. ಈ 9 ಜನಕ್ಕೂ ಕೂಡ 2026 ಮಾರ್ಚ್ 23ನೇ ತಾರೀಕು ಅಂದ್ರೆ ಹೋದ್ ತಿಂಗಳು ನ್ಯಾಯಾಲಯ ಇವರು ಆರೋಪಿಗಳಲ್ಲ, ದೋಷಿಗಳೇ, ಇವರೇ ಕೃತ್ಯನ ಮಾಡಿರೋದು ಅಂತ ಜಡ್ಜ್ಮೆಂಟ್ ನ ಕೊಡುತ್ತೆ. ಆದ್ರೆ ನಿನ್ನೆ ಅಂದ್ರೆ 6ನೇ ತಾರೀಕು ಏಪ್ರಿಲ್ 2026ರಂದು ನ್ಯಾಯಾಧೀಶರಾದಂತ ಜಿ ಮುತ್ತುಕುಮಾರನ್ ಅವರು ಇವ್ರಿಗೆ ಶಿಕ್ಷೆ ಪ್ರಮಾಣನ ಪ್ರಕಟಣೆ ಮಾಡ್ತಾರೆ. ಈ ಪೊಲೀಸ್ನವರಿಂದನೇ ಈ ಕೃತ್ಯ ಆಗಿದೆ. ಹಾಗಾಗಿ ಈ 9 ಜನ ಪೊಲೀಸ್ನವರು ಯಾರ್ಯಾರು ಈ ಕೃತ್ಯದಲ್ಲಿ ಭಾಗಿಯಾಗಿದ್ರು ಇವ್ರಿಗೆ ಮರಣ ದಂಡನೆನ ವಿಧಿಸ್ತಾ ಇದ್ದೀವಿ ಅಂತ ಜಡ್ಜ್ಮೆಂಟ್ ನ ಕೊಟ್ಟಿದ್ದಾರೆ. ಈ ಜಡ್ಜ್ಮೆಂಟ್ ನ ಕೊಟ್ಟಾದ್ಮೇಲೆ ನ್ಯಾಯಾಧೀಶರಾದಂತ ಮುತ್ತುಕುಮಾರನ್ ಅವರು ಒಂದು ಮಾತನ್ನ ಹೇಳಿದ್ದಾರೆ. ಪೊಲೀಸ್ ಅಧಿಕಾರಿಗಳು ನಾಗರಿಕರನ್ನ ರಕ್ಷಣೆ ಮಾಡೋದಕ್ಕೆ ಇರೋದು, ಅವ್ರನ್ನ ಕೊಂದು ಬೇಲಿನೇ ಎದ್ದು ಹೊಲ ಮೇಯೋದಕ್ಕಲ್ಲ ಅಂತ ಅವ್ರ ಅಭಿಪ್ರಾಯನ ಹೇಳಿದ್ದಾರೆ. ಅದ್ರ ಜೊತೆಗೆ ಇನ್ನೊಂದು ಮಾತನ್ನ ಹೇಳಿದ್ದಾರೆ. ಅಪರೂಪದ ಪ್ರಕರಣ ಇದು. ಇದ್ರಲ್ಲಿ ಕೇವಲ ಜೀವಾವಧಿ ಶಿಕ್ಷೆ ಕೊಟ್ರು ಸಾಲದಿಲ್ಲ ಈ ಪೊಲೀಸ್ನವ್ರಿಗೆ. ಯಾಕಂದ್ರೆ ಕಾನೂನ್ ಬಗ್ಗೆ ಗೊತ್ತಿರೋವ್ರೆ ಕಾನೂನ್ ಭಯ ಇಲ್ದಂಗೆ ದರ್ಪದಿಂದ ಬೆರೀತಾ ಇದ್ರೆ ಇನ್ನ ಸಮಾಜಕ್ಕೆ ಏನ್ ಸಂದೇಶ ಕೊಟ್ಟಂಗಾಗುತ್ತೆ. ಹಾಗಾಗಿ ಈ ಒಂದು ಪ್ರಕರಣದಲ್ಲಿ ಈ ಒಂದು ಶಿಕ್ಷಣ ಕೊಟ್ಟಿದೀವಿ ಅಂತ ನ್ಯಾಯಾಧೀಶರು ಹೇಳಿದ್ದಾರೆ. ಈ ಒಂದು ಮರಣ ದಂಡನೆಗೆ ಒಳಗಾದಂತ ಪೊಲೀಸ್ನವರು ಯಾರ್ಯಾರು ಅಂದ್ರೆ, ಒಬ್ರು ಇನ್ಸ್ಪೆಕ್ಟರ್, ಇಬ್ರು ಸಬ್ ಇನ್ಸ್ಪೆಕ್ಟರ್, ಇಬ್ರು ಹೆಡ್ ಕಾನ್ಸ್ಟೇಬಲ್, 4 ಜನ ಕಾನ್ಸ್ಟೇಬಲ್ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿರ್ತಾರೆ. ಆಲ್ರೆಡಿ ಒಬ್ರು ಕೋವಿಡ್ ಅಲ್ಲಿ ತೀರೋಗಿದ್ದಾರೆ. ಹಾಗಾಗಿ ಈ 9 ಜನಕ್ಕೆ ಮರಣ ದಂಡನೆ ಶಿಕ್ಷೆನ ವಿಧಿಸಿದ್ದಾರೆ. ಭಾರತದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಶಿಕ್ಷೆ ಕೊಡೋದ್ರಲ್ಲಿ ಅತ್ಯಂತ ಘೋರವಾದಂತ ಶಿಕ್ಷೆ ಯಾವುದು ಅಂತ ಅಂದ್ರೆ 2 ಬರುತ್ತೆ. ಒಂದು ಮರಣ ದಂಡನೆ, ಇನ್ನೊಂದು ಜೀವಾವಧಿ ಶಿಕ್ಷೆ. ಮರಣ ದಂಡನೆ ಶಿಕ್ಷೆ ಆದಂತವ್ರನ್ನ ಗಲ್ಲುಗೇರ್ಸೋದು ಅಂದ್ರೆ ಹ್ಯಾಂಗ್ ಅಂತಾರಲ್ಲ, ಹ್ಯಾಂಗ್ ಮಾಡೋದು. ಇದನ್ನ ಕೋರ್ಟ್ ಡಿಸೈಡ್ ಮಾಡುತ್ತೆ ಯಾವ ಡೇಟ್ ಅಲ್ಲಿ ಯಾವ ಸಮಯದಲ್ಲಿ ಇವ್ರನ್ನ ಹ್ಯಾಂಗ್ ಮಾಡ್ಬೇಕು ಅಂತ. ಇದನ್ನ ಮರಣ ದಂಡನೆ ಅಂತಾರೆ. ಇನ್ನ ಜೀವಾವಧಿ ಶಿಕ್ಷೆ ಅಂತ ಅಂದ್ರೆ ಇಲ್ಲಿ ಯಾರು ಅಪರಾಧಿಗಳು ಇರ್ತಾರೋ ಅವರು ಜೀವನ ಪರ್ಯಂತ ಅವ್ರು ಇರೋವರೆಗೂ ಆ ಒಂದು ಸೆರೆಮನೆ ಅಂದ್ರೆ ಜೈಲ್ನಲ್ಲೇ ಅವರ ಒಂದು ಏನ್ ಟೈಮ್ ಇದೆ ಇನ್ನ ಉಳಿದು ಟೈಮು ಅವರು ಅಲ್ಲೇ ಕಳಿಬೇಕಾಗುತ್ತೆ. ಈಗ ಹೇಳಿ, ಈ ಘಟನೆ ಯಾವ ಸಿನಿಮಾ ಸ್ಟೋರಿಗಿಂತ ಕಮ್ಮಿ ಇದೆ? ಮುಂದಿನ ದಿನಗಳಲ್ಲಿ ಈ ಸ್ಟೋರಿನೇ ಸಿನಿಮಾ ಬಂದ್ರು ಆಶ್ಚರ್ಯ ಪಡ್ಬೇಕಾಗಿಲ್ಲ. ಯಾಕೆ ಅಂತ ಅಂದ್ರೆ ತಮಿಳ್ನಲ್ಲಿ ಇಂಥ ಸಿನಿಮಾಗಳೇ ಜಾಸ್ತಿ ಇತ್ತೀಚೆಗೆ ಮಾಡ್ತಾ ಇರೋದು. ಅಂದ್ರೆ ನೈಜ ಘಟನೆ ಆಧಾರಿತ ಸಿನಿಮಾಗಳೇ ತುಂಬಾ ಸಕ್ಸಸ್ ಆಗ್ತಾ ಇದಾರೆ. ಅಂತ ಸಿನಿಮಾಗಳನ್ನೇ ಮಾಡೋದಕ್ಕೆ ಅಲ್ಲಿನ ತಮಿಳ್ ಚಿತ್ರರಂಗ ಒಲವು ತೋರಿಸ್ತಾ ಇದ್ದಾರೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಈ ಪ್ರಕರಣದ ಬಗ್ಗೆ ಇನ್ನು ಯಾವ್ದಾರ ಪಾಯಿಂಟ್ಸ್ ನಾನ್ ಬಿಟ್ಟಿದ್ದೀನಿ ಅಂತ ಅನ್ಸಿದ್ರೆ ಆ ಪಾಯಿಂಟ್ಸ್ ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಮ್ ಚಾನೆಲ್ ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ
ನಮಸ್ಕಾರ ಗುರು.